ಮ್ಯಾಮ್, ನಿಮ್ಮ ಹಾಗೂ ಜಾನಕಿ ಅಮ್ಮ ನಡುವಿನ ಒಂದು ಬಂಧನ ಏನಿತ್ತು ಅದರ ಬಗ್ಗೆ ಒಂದು ವಿಶೇಷವಾದ ಫೋಟೋ ಇದೆ. ಫೋಟೋ ಪ್ಲೀಸ್. ಇದು ಕಿಲಾಡಿ ಜೋಡಿ ಹಾಡು ರೆಕಾರ್ಡಿಂಗ್ ಅಲ್ಲಿ ನಾನು ತೆಗೆಸ್ಕೊಂಡಿದ್ದು. ಆಹಾ, and you look so beautiful, ma'am, so beautiful. Thank you for sharing this picture. ಥ್ಯಾಂಕ್ ಯು ಲಹರಿ, ಇವತ್ತು ಬಂದು ಈ ಹಾಡನ್ನ ವಿಶೇಷವಾಗಿ ಹಾಡಿದ್ದಕ್ಕೆ. ಈ ಹಾಡು ಕೇಳಕ್ಕೆ ನಮ್ಗೆ ಎಷ್ಟು ಸ್ಪೆಷಲ್ಲು, ಅದಕ್ಕಿಂತ ಜಾಸ್ತಿ ಸ್ಪೆಷಲ್ಲು ಮೇಡಮ್ಗೆ. ಮ್ಯಾಮ್ ಹೇಳಿ, ಈ ಹಾಡು ನಿಮ್ಮ ಮನಸ್ಸಿಗೆ ಮತ್ತಷ್ಟು ಮುದ ನೀಡಿರುತ್ತೆ. ಎಷ್ಟು ಮುದ ನೀಡಿತು? ಲಹರಿ ತುಂಬಾ ಸ್ವೀಟ್ ಆಗಿ ಜಾನಕಮ್ಮ ತರಾನೇ ಹಾಡಿದೆ. ಥ್ಯಾಂಕ್ ಯು ಸೋ ಮಚ್. ನನಗಿದು ಒಂದು ಶೂಟಿಂಗಿಗೆ ಹೊಟ್ಟೋಗ್ಬಿಟ್ಟೆ ನಾನು ಈ ಹಾಡು ನೆನಪುಗಳು. ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಮೆಮರಿ ಅಂಡ್ ಸ್ಟಿಲ್ ಇದನ್ನ ಎಷ್ಟು ಎವರ್ಗ್ರೀನ್ ಆಗಿದೆ ಅನ್ನಕ್ಕೆ ಥ್ಯಾಂಕ್ಸ್ ಟು ವಿಜಯ್ ಭಾಸ್ಕರ್ ಸರ್, ವಿಜಯ ನರಸಿಂಹ ಅವರ ಲಿರಿಕ್ಸ್. ಲಹರಿ, ಥ್ಯಾಂಕ್ ಯು. ಈಗ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ವಿಜಯಲಕ್ಷ್ಮಿ ಮ್ಯಾಮ್ ಅವರನ್ನ, ಪ್ಲೀಸ್. ಮ್ಯಾಮ್, ನಿಮ್ಮ ಹಾಡಿನ ನೆನಪುಗಳು, ಜಾನಕಿ ಅಮ್ಮನ ನೆನಪುಗಳು, ಬಂಧನದ ನೆನಪುಗಳು ಎಲ್ಲವನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಹೇಗನ್ಸ್ತು ಇವತ್ತಿಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದು? ತುಂಬಾ ಖುಷಿನೂ ಆಯ್ತು, ಎಲ್ಲೋ ಒಂದ್ ಕಡೆ ಬೇಜಾರು ಇದೆ. ಆಮೇಲೆ ಅವರು ಸೂರ್ಯ ಚಂದ್ರ ಇರೋ ತನಕನೂ ಇರ್ತಾರೆ. ಯಾಕಂದ್ರೆ ನಾವು ಬೆಳಗ್ಗೆ ಒಂದು ರೇಡಿಯೋ ಆನ್ ಮಾಡಿದಾಗಿಂದನೂ ಭಾವಗೀತೆ ಇರ್ಬೋದು, ದೇವರ ನಾಮ ಇರ್ಬೋದು, ಎಲ್ಲ ಹಾಡುಗಳನ್ನ ಕೇಳ್ತಾನೆ ಇದೀವಿ. ಒಂಥರ ಪಾರ್ಟ್ ಆಫ್ ಅವರ್ ಒಂದು ಸಿಸ್ಟಮ್ ಆಗ್ಬಿಟ್ಟಿದೆ. 48,000 ಸಾಂಗ್ಸ್ ಅಂದ್ರೆ ಇಟ್ಸ್ ನೋ ಜೋಕ್. ಇನ್ನು ಆ ಥರ ನಿಜ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು ಬಂದು ಇದನ್ನೆಲ್ಲ ಹಂಚ್ಕೊಂಡಿದ್ದು ನನಗೂ ಒಂಥರ ನೆಮ್ಮದಿ, ಖುಷಿ ಸಿಕ್ತು. ಥ್ಯಾಂಕ್ ಯು ಮ್ಯಾಮ್, ಬಂದಿದ್ದಕ್ಕೆ, ನಮ್ಮ ಜೊತೆ ಇಷ್ಟು ಕಾಲವನ್ನ ಕಳೆದಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್. ಬರಲಿ ಚಪ್ಪಾಳೆ ನಮ್ಮ ನೆಚ್ಚಿನ ವಿಜಯಲಕ್ಷ್ಮಿ ಮ್ಯಾಮ್ಗೆ, ಪ್ಲೀಸ್. ನೋಡಿ ಎಷ್ಟು ಚಂದ ಈ ಒಂದು ಬ್ಯೂಟಿಫುಲ್ ರಿಲೇಷನ್. ಹೇಮೀಜಿ ಅಂತ ನಾವು ಕರಿತಾ ಇದ್ವಿ ಇಷ್ಟು ಸೀಸನ್ಗಳು. ಅವ್ರು ಯಾವತ್ತಾದ್ರೂ ಕನ್ಸ್ ಕಂಡಿದ್ರ ಒಂದು ಹುಡುಗ ಬಂದು ನನ್ನ ಹೇಮು ಮಾಮ ಅಂತ ಕರೀತಾರೆ ಅಂತ ಹೇಳಿ? ನಿಜವಾಗ್ಲೂ ಖುಷಿ ಆಯ್ತು. ಮಾಮ ಅಂತ ನನ್ನ ತಂಗಿ ಮಗ ಮಾತ್ರ ಕರೀತಾನೆ ಮಾಮ ಅಂತ. ಈ ಪುಟಾಣಿ ಕರೆದಿದ ತಕ್ಷಣ ನಮಗೂ ಒಂಥರ ತುಂಬಾ ಆಗ್ಬಿಟ್ವಿ. ಐ ಲವ್ ಯು ಮಾಮ. ಐ ಲವ್ ಯು ಟು ಪುಟಾಣಿ. ಥ್ಯಾಂಕ್ ಯು ಹೇಮಿ ಮಾಮ. ನೀವು ಒಂದು ಎಂಟ್ರಿ ಕೊಟ್ರಿ ನೋಡಿ, ಖುಷಿ. ಅಲ್ಲಿಂದ ಏನೋ ಒಂದು ಹೊಸ ಆನಂದ. ಜಿಷ್ಣು ಹೆಂಗಿದ್ಯೋ? ಚೆನ್ನಾಗಿದ್ದೀನಿ. ಇವತ್ ಏನ್ ಮಾಡ್ತಾ ಇದೀವಿ ನಾವು? ಎಪಿಸೋಡು ಜನಕಮ್ಮ ಎಪಿಸೋಡ್. ಆಹಾ, ಏನೋ ನಿನಗೆ ಮೊನ್ನೆ ನಮ್ಮ ಮನೆಗೆ ಒಂದಷ್ಟು ಜನ ಬಂದಿದ್ರು. ಅವ್ರೆಲ್ಲರೂ ಜಿಷ್ಣು ಫ್ಯಾನ್ಸ್. ಜಿಷ್ಣು ಎಲ್ಲೆಲ್ಲೂ ನಿಂಗ್ ಫ್ಯಾನ್ಸ್ ಕಣೋ. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳು. ಫ್ಯಾನ್ಸ್ಗೆಲ್ಲ ಏನ್ ಹೇಳ್ತೀಯಾ ಹೇಳು? ಥ್ಯಾಂಕ್ ಯು. ಐ ಲವ್ ಯು ಟು. ನನ್ನ ಹಾರ್ಟ್